ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೆ ಒಟ್ಟಿಗೆ 4,000 ಜಮಾ ಆಗುತ್ತಾ, 6,000 ಜಮಾ ಆಗುತ್ತಾ, ಈ ತಿಂಗಳಲ್ಲಿ ಆಗಸ್ಟಲ್ಲಿ ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ, ಯಾವ್ಯಾವ ಕಂತಿನ ಹಣ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಟೈಮಿಗೆ ಹಣ ಬರುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದ್ದಂಗೆ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ, ಹೌದಾ ನಾವು ಬೇರೆ ಕಡೆ ನೋಡಿದ್ವಿ, ಬೇರೆ ಒಂದು ವಿಡಿಯೋಸ್ ಆಗಿರ್ಬೋದು ಅಥವಾ ನಾವು ಬೇರೆ ಕಡೆ ಕೇಳಿದ್ವಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ಕಾರದ ಕಡೆಯಿಂದ 4,000 ಜಮಾ ಮಾಡ್ತಾರಂತೆ, 6,000 ಜಮಾ ಮಾಡ್ತಾರಂತೆ, ಬಾಕಿ ಇರುವ ಎಲ್ಲ ಕಂತಿನ ಹಣ ಜಮಾ ಮಾಡ್ತಾರಂತೆ, ಹೌದಾ ಅಂತ ಹೇಳಿ ಫಲಾನುಭವಿಗಳು ಕೇಳ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನೀವೇನು ಅರ್ಥ ಮಾಡ್ಕೋಬೇಕು, ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಹೇಳಿ ನೀವು ತಿಳ್ಕೊಬೇಕಾಗುತ್ತೆ. ನೋಡಿ, ಆಗಸ್ಟ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ 32ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಿದರೆ, ಆ 32ನೇ ಕಂತಿನ ಹಣ ಒಂದು ಬಿಡುಗಡೆ ಆದಾಗಿಂದನೂ ಇದುವರೆಗೂ ಇವತ್ತಿನವರೆಗೂ ಫಲಾನುಭವಿಗಳಿಗೆ ಹಂತವಾಗಿ ಹಣ ಆದರೆ ಜಮಾ ಆಗ್ತಿದೆ. ಅಂಡ್ 32ನೇ ಕಂತಿನ ಹಣ ಬಿಡುಗಡೆ ಮಾಡಿದ ಟೈಮ್ಗೆ 31ನೇ ಕಂತಿನ ಹಣ ಯಾರಿಗೆಲ್ಲ ಬಾಕಿ ಇತ್ತು, ಯಾರಿಗಾದರೆ 31ನೇ ಕಂತಿನ ಹಣ ಬಂದಿರಲಿಲ್ವೋ ಅಂತಹ ಫಲಾನುಭವಿಗಳಿಗೆ 31, 32ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಹಣ ಆದರೆ ಜಮಾ ಆಯಿತು. ಓಕೆನಾ? ಅದಾದಮೇಲೆ ನೆಕ್ಸ್ಟು ಇದುವರೆಗೂ 2,000 ಹಣ 32ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಇಂತಹ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗ್ತಿದೆ. ಸೊ ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ, 2,000 ಬರುತ್ತಾ ಅಥವಾ 4,000 ಬರುತ್ತಾ ಅಂತ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ನೋಡಿ, ಲಾಸ್ಟ್ ಇಯರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿಢೀರ್ ಅಂತ ಹೇಳಿ ಹಣ ಜಮಾ ಮಾಡಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ಹಣ ಆದರೆ ಜಮಾ ಮಾಡಿದ್ರು. ಅದೇ ರೀತಿಯಲ್ಲಿ ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ 33ನೇ ಕಂತಿನ ಹಣ ಜಮಾ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಆದರೆ ಇದೆ. ಓಕೆನಾ? ನಾನು ಕೇವಲ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀನಿ, 100% ಆಗಿ ಹಣ ಜಮಾ ಮಾಡ್ತಾರೆ ಅಂತ ಹೇಳಿ ಆದರೆ ನಾನು ಹೇಳ್ತಿಲ್ಲ. ಯಾಕಂತಂದರೆ ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ವೀಕಲ್ಲಿ 32ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಾಗಿಂದನೂ ಹಂತವಾಗಿ ಎಲ್ಲರ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 32ನೇ ಕಂತಿನ ಹಣನೇ ಬಾಕಿ ಇರೋದ್ರಿಂದ ಆ 32ನೇ ಕಂತಿನ ಹಣ ಎಲ್ಲರ ಬ್ಯಾಂಕ್ ಖಾತೆಗೆ ಜಮಾ ಆಗಿದ್ದ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಏನಾದರೂ ಅನಿಸಿ ಅವರು ಗುಡ್ ನ್ಯೂಸನ್ನು ಕೊಟ್ಟರೆ ಇಲ್ಲಿ ನಿಮಗೆ ಕೇವಲ 2,000 ಹಣ ಮಾತ್ರ ಜಮಾ ಆಗುತ್ತೆ. 4,000 ಆಗಲಿ ಅಥವಾ ಒಟ್ಟಿಗೆ 6,000 ಆಗಲಿ ಜಮಾ ಆಗುವಂತಹ ಪಾಸಿಬಿಲಿಟೀಸ್ ಇಲ್ಲ. ಅಂಡ್ ಆ ರೀತಿಯಾಗಿ ಜಮಾನು ಮಾಡೋದಿಲ್ಲ. ಯಾಕಂತ ಅಂದರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಎಲ್ಲರ ಬ್ಯಾಂಕ್ ಖಾತೆಗೆ 2,000 ಹಣ ಜಮಾ ಮಾಡಬೇಕಂದ್ರೂ 15 ದಿನಗಳ ಕಾಲ ಟೈಮ್ ಬೇಕಾಗುತ್ತೆ. ಇನ್ನು ಅಂಥದ್ರಲ್ಲಿ ಒಟ್ಟಿಗೆ 4,000 ಒಟ್ಟಿಗೆ 6,000 ಎಲ್ಲನೂ ಬರೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಮೋಸ್ಟ್ ಪ್ರಾಬಬಲಿ ಗುಡ್ ನ್ಯೂಸ್ ಬರುವಂತಹ ಸಾಧ್ಯತೆ ಆದರೆ ಇದೆ. ಆ ಗುಡ್ ನ್ಯೂಸ್ ಕೇವಲ 2,000 ಮುಖಾಂತರ ನಿಮಗೆ ಗುಡ್ ನ್ಯೂಸ್ ಆಗುತ್ತೆ. ಜೊತೆಗೆ ಅದು ಬಂದು 33ನೇ ಕಂತಿನ ಹಣ ಆದರೆ ಆಗಿರುತ್ತೆ. ಓಕೆನಾ? ಸೊ ಗೃಹಲಕ್ಷ್ಮಿಯರಿಗೆ ಒಂದು ಕ್ಲಿಯರ್ ಮಾಡ್ಕೋಬೇಡಿ, ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ಕಾರ ಗುಡ್ ನ್ಯೂಸ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಅವಾಗ 33ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರೆ. ಬಟ್ ಸದ್ಯಕ್ಕೆ ಇನ್ನೂ ಎಲ್ಲೂ ಅಫಿಷಿಯಲ್ ಆಗಿ ಹೇಳಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಿರ್ಬೋದು ಅಥವಾ ಅಫಿಷಿಯಲ್ ಆಗಿ ಎಲ್ಲೂ ಹೇಳಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುಡ್ ನ್ಯೂಸನ್ನು ಕೊಡ್ತಾರೆ ಅಂತ ಹೇಳಿ. ಸೊ ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುಡ್ ನ್ಯೂಸನ್ನು ಕೊಟ್ಟಿದ್ರು. ಲಾಸ್ಟ್ ಇಯರ್ ನಾವು ನೋಡೋದಾದರೆ ಪ್ರತಿ ತಿಂಗಳಲ್ಲೂ ಒಂದೊಂದು ಹಬ್ಬ ಬರ್ತಾ ಇತ್ತು. ಆ ಹಬ್ಬ ಬಂದಿದ್ದ ಟೈಮ್ಗೆಲ್ಲ 2,000 ಹಣ ಜಮಾ ಮಾಡ್ತಾ ಇದ್ರು. ಈ ಟೈಮಲ್ಲಿ ಹಬ್ಬಕ್ಕಿಂತ ಮುಂಚೆ 2,032ನೇ ಕಂತಿನ ಹಣ ಈಗಾಗಲೇ ಜಮಾ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಇಲ್ಲಿ 32ನೇ ಕಂತಿನ ಹಣ ಜಮಾ ಆಗಿದ್ದಾದಮೇಲೆ 33ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಣ ಜಮಾ ಆಗುವಂತಹ ಸಾಧ್ಯತೆ ಆದರೆ ಇದೆ. ಬಟ್ ಯಾರೂ 4,000 ಬಂದ್ಬಿಡುತ್ತೆ, 6,000 ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳೋದಕ್ಕಾದರೆ ಹೋಗಬೇಡಿ. ಓಕೆನಾ? ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುಡ್ ನ್ಯೂಸನ್ನು ಕೊಟ್ಟರೆ ಕೇವಲ 2,000 ಮಾತ್ರ ಜಮಾ ಆಗುತ್ತೆ. ಅದೂ 33ನೇ ಕಂತಿನ ಹಣ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಯಾರಾದರೂ ಸರ್ ನಮಗಿನ್ನೂ 32ನೇ ಕಂತಿನ ಹಣನೇ ಬಂದಿಲ್ಲ, ನೀವು ನೋಡಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತನಾಡ್ತಿದ್ದೀರಾ ಅಂತ ಕೇಳೋರಿದ್ರೆ ನೋಡಿ, 32ನೇ ಕಂತಿನ ಹಣ ನಿಮಗೆ ಜಮಾ ಆಗಿಲ್ಲ ಅಂತಂದರೆ ಮೊದಲಿಗೆ 32ನೇ ಕಂತಿನ ಹಣ ಜಮಾ
ಆಗುತ್ತೆ, ಅಥವಾ 32ನೇ ಕಂತಿನ ಹಣ ನಿಮಗೆ ಜಮಾ ಆಗದೇನೆ ಸರ್ಕಾರದ ಕಡೆಯಿಂದ 33ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಮಾಡಿದ್ರೆ 32, 33ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂಥದ್ದು. ಓಕೆನಾ? ಸೊ ಇದು ಗೃಹಲಕ್ಷ್ಮಿಯರಿಗೆ ಇರುವಂತಹ ಗುಡ್ ನ್ಯೂಸು, ಜೊತೆಗೆ ಗೃಹಲಕ್ಷ್ಮಿಯರಿಗೆ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಇದು ಆಗಿತ್ತು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬೇಗ ಪ್ರತಿಯೊಬ್ಬರನ್ನು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.